ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ಫೆಬ್ರವರಿ 17 ರಿಂದ ಪ್ರತಿ ವರ್ಷದಂತೆಯೇ ಈ ವರ್ಷ ರಾಸುಗಳ ಜಾತ್ರೆ ಪ್ರಾರಂಭವಾಗಿದ್ದು, ಹಳ್ಳಿಗಳಿಂದ ಕೃಷಿಕರು ತಮ್ಮ ರಾಸುಗಳನ್ನು ಮಾರಾಟ ಮಾಡಲು ಕಾಲ್ನಡಿಗೆಯಲ್ಲಿ, ಟೆಂಪೋ, ಟ್ರಾಕ್ಟರ್ ಮುಂತಾದ ವಾಹನಗಳಲ್ಲಿ ದನಗಳನ್ನು ಹಾಗೂ ಹಸುವಿನ ಮೇವು ಏರಿಕೊಂಡು ಬರುತ್ತಿದ್ದು ಸಾಮಾನ್ಯ ಸಂಗತಿಯಾಗಿದೆ. ಮಠದ ಹೊಲ, ಸುತ್ತಮುತ್ತಲಿನ ಜಾಗಗಳಲ್ಲಿ ಗುಡಾರ ಹೂಡುತ್ತಿದ್ದು, ರಾಸುಗಳ ಪರಿಷೆಗೆ ಕಳೆ ಬಂದಂತಾಗಿದ್ದು, ಕೃಷಿಕರ ಮನದಲ್ಲಿ ನಿರಾಳತೆ ಮೂಡಿಸಿದೆ. ಸಿದ್ಧಗಂಗಾ ಮಠದ ವತಿಯಿಂದ ರಾಸುಗಳಿಗೆ ಹುಲ್ಲು, ಮೇವು, ನೀರು ಸೇರಿದಂತೆ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಜಾತ್ರೆಯ ಕಳೆ ತುಂಬುತ್ತಿದೆ. ಅಲ್ಲಲ್ಲಿ ತಿಂಡಿ ತಿನಿಸು, ಕಾಫಿ, ಟೀ ಅಂಗಡಿ ಹಾಗೂ ರಾಸುಗಳ ಸಲಕರಣೆ ಮಾರಾಟ ಮಳಿಗೆಗಳು ಪ್ರಾರಂಭಗೊಂಡಿವೆ. ವಿವಿಧ ಬಗೆಯ ಹಸು ಕರುಗಳು ಹೋರಿಗಳನ್ನು ವಿವಿಧ ಶೃಂಗಾರಗೊಂಡ ಪೆಂಡಾಲ್ಗಳ ಚಪ್ಪರದಡಿಯಲ್ಲಿ ಉತ್ತಮ ನೆರಳು ಬೆಳಕು ಬರುವ ವ್ಯವಸ್ಥೆಯಡಿ ಕಟ್ಟಲಾಗಿದ್ದು, ಇವುಗಳಿಗೆ ರೈತರು ಕುಡಿಯುವ ನೀರು, ಹುಲ್ಲು ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಅದರಲ್ಲೂ ಬಗೆ ಬಗೆಯ ರಾಸುಗಳಾದ ದೇವಣಿ, ಖಿಲ್ಲಾರಿ, ಓಂಗೋಲ್, ಕೃಷ್ಣಾ ತೇರಿ, ಅಮೃತಮಹಲ್, ಹಳ್ಳಿಕಾರ್ ಮುಂತಾದ ತಳಿಗಳ ಹಸು ಕರು ಹೋರಿಗಳ ಮಾರಾಟ ಮತ್ತು ಪ್ರದರ್ಶನ ಗಮನ ಸೆಳೆಯುತ್ತಿದೆ. ಜಾತ್ರೆಯಲ್ಲಿ ಹಸು, ಕರು ಹಾಗೂ ಹೋರಿಗಳ ಮಾರಾಟ ನಡೆಯುತ್ತಿದ್ದರೆ ಇದಕ್ಕೆ ಸಮಾನಾಂತರವಾಗಿ ಹೋರಿ ಹಸುವಿಗೆ ಶೃಂಗಾರ ಮಾಡಲು ವಿವಿಧ ಬಗೆಯ ಗಂಟೆಗಳು, ಶಂಕು, ಚಕ್ರ, ದೃಷ್ಟಿ ಕಪ್ಪು ದಾರ ಹಾಗೂ ವಿವಿಧ ಬಗೆಯ ನಮೂನೆಯ ಹಗ್ಗಗಳು, ಎತ್ತು ಹೊಡೆಯಲು ಬಾರು ಕೋಳಿ, ಕಟ್ಟಿಗೆ ಕಟ್ಟುವ ಬಣ್ಣ ಬಣ್ಣದ ಕುತ್ತಿಗೆ ಪಟ್ಟಿ, ನೇಗಿಲು, ನಗ ವ್ಯವಸಾಯದ ಸಾಮಗ್ರಿಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು. ವಿಶೇಷ, ಒಂದು ಜೋಡಿ ಎತ್ತು 40,000 ದಿಂದ 2 ರಿಂದ 3 ಲಕ್ಷದವರೆಗೆ ವ್ಯಾಪಾರ ನಡೆಯುತ್ತಿದ್ದು, ತಳಿ ಹಾಗೂ ಹಲ್ಲು ಎಷ್ಟು ಹುಟ್ಟಿವೆ ಎಂಬುದರ ಮೇಲೆ ವಯಸ್ಸಿನ ಲೆಕ್ಕಾಚಾರ ನಡೆದು ಹಸುವಾದರೆ ಎಷ್ಟು ಸೂಲು ಎಂಬುದರ ಮೇಲೆ ಕೊಡುಕೊಳ್ಳುವ ವ್ಯವಹಾರ ನಡೆಯುತ್ತಿದ್ದುದು ಸಾಮಾನ್ಯ ಸಂಗತಿ. ಈ ದನದ ಪರಿಸೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ತಮ್ಮ ರಾಸುಗಳ ವ್ಯಾಪಾರ ವ್ಯವಹಾರ ನಡೆಯುತ್ತಿದೆ. ಇನ್ನೂ 1 ವಾರಗಳ ಕಾಲ ಈ ಪ್ರಸಿದ್ಧ ದನಗಳ ಜಾತ್ರೆ ನಡೆಯುತ್ತದೆ. ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ಫೆಬ್ರವರಿ 17 ರಿಂದ ಪ್ರತಿ ವರ್ಷದಂತೆಯೇ ಈ ವರ್ಷ ರಾಸುಗಳ ಜಾತ್ರೆ ಪ್ರಾರಂಭವಾಗಿದ್ದು, ಹಳ್ಳಿಗಳಿಂದ ಕೃಷಿಕರು ತಮ್ಮ ರಾಸುಗಳನ್ನು ಮಾರಾಟ ಮಾಡಲು ಕಾಲ್ನಡಿಗೆಯಲ್ಲಿ, ಟೆಂಪೋ, ಟ್ರಾಕ್ಟರ್ ಮುಂತಾದ ವಾಹನಗಳಲ್ಲಿ ದನಗಳನ್ನು ಹಾಗೂ ಹಸುವಿನ ಮೇವು ಏರಿಕೊಂಡು ಬರುತ್ತಿದ್ದು ಸಾಮಾನ್ಯ ಸಂಗತಿಯಾಗಿದೆ. ಮಠದ ಹೊಲ, ಸುತ್ತಮುತ್ತಲಿನ ಜಾಗಗಳಲ್ಲಿ ಗುಡಾರ ಹೂಡುತ್ತಿದ್ದು, ರಾಸುಗಳ ಪರಿಷೆಗೆ ಕಳೆ ಬಂದಂತಾಗಿದ್ದು, ಕೃಷಿಕರ ಮನದಲ್ಲಿ ನಿರಾಳತೆ ಮೂಡಿಸಿದೆ. ಸಿದ್ಧಗಂಗಾ ಮಠದ ವತಿಯಿಂದ ರಾಸುಗಳಿಗೆ ಹುಲ್ಲು, ಮೇವು, ನೀರು ಸೇರಿದಂತೆ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಜಾತ್ರೆಯ ಕಳೆ ತುಂಬುತ್ತಿದೆ. ಅಲ್ಲಲ್ಲಿ ತಿಂಡಿ ತಿನಿಸು, ಕಾಫಿ, ಟೀ ಅಂಗಡಿ ಹಾಗೂ ರಾಸುಗಳ ಸಲಕರಣೆ ಮಾರಾಟ ಮಳಿಗೆಗಳು ಪ್ರಾರಂಭಗೊಂಡಿವೆ. ವಿವಿಧ ಬಗೆಯ ಹಸು ಕರುಗಳು ಹೋರಿಗಳನ್ನು ವಿವಿಧ ಶೃಂಗಾರಗೊಂಡ ಪೆಂಡಾಲ್ಗಳ ಚಪ್ಪರದಡಿಯಲ್ಲಿ ಉತ್ತಮ ನೆರಳು ಬೆಳಕು ಬರುವ ವ್ಯವಸ್ಥೆಯಡಿ ಕಟ್ಟಲಾಗಿದ್ದು, ಇವುಗಳಿಗೆ ರೈತರು ಕುಡಿಯುವ ನೀರು, ಹುಲ್ಲು ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಅದರಲ್ಲೂ ಬಗೆ ಬಗೆಯ ರಾಸುಗಳಾದ ದೇವಣಿ, ಖಿಲ್ಲಾರಿ, ಓಂಗೋಲ್, ಕೃಷ್ಣಾ ತೇರಿ, ಅಮೃತಮಹಲ್, ಹಳ್ಳಿಕಾರ್ ಮುಂತಾದ ತಳಿಗಳ ಹಸು ಕರು ಹೋರಿಗಳ ಮಾರಾಟ ಮತ್ತು ಪ್ರದರ್ಶನ ಗಮನ ಸೆಳೆಯುತ್ತಿದೆ. ಜಾತ್ರೆಯಲ್ಲಿ ಹಸು, ಕರು ಹಾಗೂ ಹೋರಿಗಳ ಮಾರಾಟ ನಡೆಯುತ್ತಿದ್ದರೆ ಇದಕ್ಕೆ ಸಮಾನಾಂತರವಾಗಿ ಹೋರಿ ಹಸುವಿಗೆ ಶೃಂಗಾರ ಮಾಡಲು ವಿವಿಧ ಬಗೆಯ ಗಂಟೆಗಳು, ಶಂಕು, ಚಕ್ರ, ದೃಷ್ಟಿ ಕಪ್ಪು ದಾರ ಹಾಗೂ ವಿವಿಧ ಬಗೆಯ ನಮೂನೆಯ ಹಗ್ಗಗಳು, ಎತ್ತು ಹೊಡೆಯಲು ಬಾರು ಕೋಳಿ, ಕಟ್ಟಿಗೆ ಕಟ್ಟುವ ಬಣ್ಣ ಬಣ್ಣದ ಕುತ್ತಿಗೆ ಪಟ್ಟಿ, ನೇಗಿಲು, ನಗ ವ್ಯವಸಾಯದ ಸಾಮಗ್ರಿಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು. ವಿಶೇಷ, ಒಂದು ಜೋಡಿ ಎತ್ತು 40,000 ದಿಂದ 2 ರಿಂದ 3 ಲಕ್ಷದವರೆಗೆ ವ್ಯಾಪಾರ ನಡೆಯುತ್ತಿದ್ದು, ತಳಿ ಹಾಗೂ ಹಲ್ಲು ಎಷ್ಟು ಹುಟ್ಟಿವೆ ಎಂಬುದರ ಮೇಲೆ ವಯಸ್ಸಿನ ಲೆಕ್ಕಾಚಾರ ನಡೆದು ಹಸುವಾದರೆ ಎಷ್ಟು ಸೂಲು ಎಂಬುದರ ಮೇಲೆ ಕೊಡುಕೊಳ್ಳುವ ವ್ಯವಹಾರ ನಡೆಯುತ್ತಿದ್ದುದು ಸಾಮಾನ್ಯ ಸಂಗತಿ. ಈ ದನದ ಪರಿಸೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ತಮ್ಮ ರಾಸುಗಳ ವ್ಯಾಪಾರ ವ್ಯವಹಾರ ನಡೆಯುತ್ತಿದೆ. ಇನ್ನೂ 1 ವಾರಗಳ ಕಾಲ ಈ ಪ್ರಸಿದ್ಧ ದನಗಳ ಜಾತ್ರೆ ನಡೆಯುತ್ತದೆ.